ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ BSNLನ ಪೇ ಮ್ಯಾಟ್ರಿಕ್ಸ್ 7 ಪೇ ಕಮಿಷನಲ್ಲಿ ಎಷ್ಟು ಚೇಂಜ್ ಆಗಲಿದೆ ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ. ಸೊ ಅಲ್ಲಿ ನಾನು ಲಾಸ್ಟ್ ಟೈಮು ಆಲ್ರೆಡಿ ನನ್ನ ಚಾನಲಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ದು ಪೇ ಮ್ಯಾಟ್ರಿಕ್ಸ್ 7 ಪೇ ಕಮಿಷನಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಆವಾಗ ಹಲವಾರು ಜನ ಕಮೆಂಟ್ ಮಾಡಿ ಕೇಳಿದರು, ಪ್ಲೀಸ್ ನಮಗೆ BSNLನ ಪೇ ಮ್ಯಾಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೂ ಇದು ನಾನೇನು ಪೇ ಮ್ಯಾಟ್ರಿಕ್ಸ್ ಶೇರ್ ಮಾಡ್ತಿದ್ದೀನೋ ಸೊ ಅದು BSNLನ ವೆಬ್ಸೈಟಿಂದ ಅವರು ರಿಲೀಸ್ ಮಾಡಿರುವಂತಹ ಪೇ ಮ್ಯಾಟ್ರಿಕ್ಸ್. ಸೊ ಅದನ್ನು ನಾನು ಇಲ್ಲಿ ನೀಟಾಗಿ ಟೈಪ್ ಮಾಡಿ ಇಟ್ಟು ನಿಮಗೆ ತಿಳಿಸ್ತಾ ಇದ್ದೀನಿ, ಈಸಿಯಾಗಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅನ್ನೋದ್ರಿಂದ. ಆಮೇಲೆ ನಾನು ಇದೇ ಥರ ಹಲವಾರು ವೀಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ. ಸೊ ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೋದು. ಹಾಗೆ ಯಾವುದಾದ್ರೂ ನಿಮಗೆ ಇನ್ಫಾರ್ಮೇಷನ್ ಏನು ನಾನು ಮಾಡಿರೋ ವಿಡಿಯೋ ಬಿಟ್ಟು ಬೇರೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತಿದ್ರು ಕೂಡ ನನ್ನ ಕಮೆಂಟಲ್ಲಿ ತಿಳಿಸ್ಬೋದು. ನಾನು ಆ ಟಾಪಿಕ್ ಬಗ್ಗೆ ಕೂಡ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೂ ನಾನು ಈ ವಿಡಿಯೋದಿಂದ ಟ್ರೈಪಾಡೆಲ್ಲ ಯೂಸ್ ಮಾಡ್ತಿರೋದ್ರಿಂದ ನಿಮಗೆ ನೀಟ್ ಆ್ಯಂಡ್ ಕ್ಲಿಯರಾಗಿ ಒಳ್ಳೆ ಗುಡ್ ಕ್ವಾಲಿಟಿ ವೀಡಿಯೋಸ್ ಸಿಗುತ್ತೆ. ಮತ್ತು ಯಾವ ವಿಡಿಯೋನು ಶೇಕ್ ಆಗೋದಿಲ್ಲ ಅಥವಾ ಯಾವುದೇ ರೀತಿಯ ಕ್ವಾಲಿಟಿ ಪ್ರಾಬ್ಲಮ್ ಇರೋದಿಲ್ಲ. ಸೊ ನಿಮಗೆ ಗುಡ್ ಕ್ವಾಲಿಟಿಯಲ್ಲಿ ಗುಡ್ ಇನ್ಫಾರ್ಮೇಷನ್ ಕೊಡಬೇಕನ್ನೋದು ನನ್ನ ಆಶಯ. ಸೊ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ BSNLನ ಪೇ ಮ್ಯಾಟ್ರಿಕ್ಸಲ್ಲಿ ಎಷ್ಟು 7 ಪೇ ಕಮಿಷನಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ಇವತ್ತಿನ ಟಾಪಿಕ್ಕು. ಸೊ ಅದರಲ್ಲಿ BSNL ಯಾರ್ಯಾರು ಎಂಪ್ಲಾಯೀಸ್ ಇರುತ್ತೋ ನಿಮಗೆ ತಿಳಿದಿರ್ಬೋದು ಆಗಲೇ. ಸೊ ಅದರಲ್ಲಿ ನಿಮಗೆ ಎಕ್ಸಿಕ್ಯೂಟಿವ್ಸ್ಗೆ ಬೇರೆ ಸ್ಯಾಲ್ರಿ ಇರುತ್ತೆ ಮತ್ತು ನಾನ್ ಎಕ್ಸಿಕ್ಯೂಟಿವ್ಸ್ಗೆ ಬೇರೆ ಸ್ಯಾಲ್ರಿ ಇರುತ್ತೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಾನ್ ಎಕ್ಸಿಕ್ಯೂಟಿವ್ಸ್ದ ಸ್ಯಾಲ್ರಿ ಎಷ್ಟಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೇನಾದರೂ ಎಕ್ಸಿಕ್ಯೂಟಿವ್ಸ್ಗೆ ಎಷ್ಟು ಸ್ಯಾಲ್ರಿ ಬೇಕು ಅಂತ ತಿಳ್ಕೊಳ್ಬೇಕಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಮೇಲೆ ಕೂಡ ವಿಡಿಯೋನ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಿರೋಂಗೆ NE1 ಅವರದ್ದು ಅಂದರೆ ನಾನ್ ಎಕ್ಸಿಕ್ಯೂಟಿವ್ 1 ಲೆವೆಲಲ್ಲಿ ಯಾರು ಇರ್ತಾರೋ ಅವ್ರದ್ದು ಕರೆಂಟ್ ಸ್ಯಾಲ್ರಿ 4,000 to 5,800 ಇರುತ್ತೆ. ಸೊ ಅದು ಜಾಸ್ತಿ ಆಗಿ 7,760ಇಂದ 13,200 ಆಗಲಿದೆ. ನೆಕ್ಸ್ಟು ನಾನ್ ಎಕ್ಸಿಕ್ಯೂಟಿವ್ 2 ಅಲ್ಲಿ ಯಾರು ಇರ್ತಾರೋ ಅವರ ಕರೆಂಟ್ ಸ್ಯಾಲ್ರಿ ಅಂದರೆ ಇವಾಗಿರೋ ಸ್ಯಾಲ್ರಿ 4,060ಇಂದ 5,935 ರುಪೀಸ್ ಇರುತ್ತೆ. ಸೊ ಅದು 7 ಪೇ ಕಮಿಷನಲ್ಲಿ ಜಾಸ್ತಿಯಾಗಿ 7,840ಇಂದ 14,700 ಆಗಲಿದೆ. ಆಮೇಲೆ ನಾನ್ ಎಕ್ಸಿಕ್ಯೂಟಿವ್ 3 ಅಲ್ಲಿ ಯಾರ್ಯಾರು ಇರ್ತಾರೋ ಸೊ ಅವ್ರ ಸ್ಯಾಲ್ರಿ ಇವಾಗಿರೋದು 4,100ಇಂದ 5,975 ಇರುತ್ತೆ. ಅದು ಜಾಸ್ತಿಯಾಗಿ 7,900ಇಂದ 14,880 ರೂಪಾಯಿ ಆಗಲಿದೆ. ಹಾಗೆ ನಾನ್ ಎಕ್ಸಿಕ್ಯೂಟಿವ್ 4ಅಲ್ಲಿ ಯಾರು ಇರ್ತೀರೋ ಅವರ ಸ್ಯಾಲ್ರಿ 4,250ರಿಂದ 6,200 ರೂಪಾಯಿ ಇರುತ್ತೆ. ಸೊ ಅದು ಜಾಸ್ತಿಯಾಗಿ 8,150ರಿಂದ 15,340 ಆಗುತ್ತೆ. ನಾನ್ ಎಕ್ಸಿಕ್ಯೂಟಿವ್ 5ಅಲ್ಲಿ ಯಾರ್ಯಾರು ಇರ್ತಾರೋ ಅವರ ಕರೆಂಟ್ ಸ್ಯಾಲ್ರಿ 4,550ರಿಂದ 6,650 ಇರುತ್ತೆ. ಸೊ ಅದು ಜಾಸ್ತಿಯಾಗಿ 8,700ರಿಂದ 16,840 ರೂಪಾಯಿ ಆಗಲಿದೆ. ನಾನ್ ಎಕ್ಸಿಕ್ಯೂಟಿವ್ 6 ಯಾರ್ಯಾರು ಇರ್ತಾರೋ ಸೊ ಅವರ ಕರೆಂಟ್ ಸ್ಯಾಲ್ರಿ 4,720ರಿಂದ 6,970 ಆಗಿರುತ್ತೆ. ಸೊ ಅದು ಜಾಸ್ತಿಯಾಗಿ 9,020ರಿಂದ 17,430 ಆಗುತ್ತೆ. ಸೊ ಇದೇನು ನಾನೇನು ತಿಳಿಸ್ತಿದ್ದೀನೋ ಇದು ಬೇಸಿಕ್ ಪೇ ಅಂದರೆ ನಿಮ್ಮ ಮೂಲ ವೇತನ ಎಷ್ಟು ಇರುತ್ತೋ ಅದು ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದು. ನೀವು ಯಾವ ರೇಂಜಲ್ಲಿ ನಿಮ್ಮದು ಕರೆಂಟ್ ಸ್ಯಾಲ್ರಿ ಬರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೋದು. ಇವಾಗ NE7 ಅಂದರೆ ನಾನ್ ಎಕ್ಸಿಕ್ಯೂಟಿವ್ 7 ಇರೋದು 5,700ರಿಂದ 8,100 ರೂಪಾಯಿ ಇರುತ್ತೆ ಕರೆಂಟ್ ಸ್ಯಾಲ್ರಿ. ಅದು ಜಾಸ್ತಿಯಾಗಿ 10,900ರಿಂದ 20,400 ರೂಪಾಯಿ ಆಗಲಿದೆ. ನಾನ್ ಎಕ್ಸಿಕ್ಯೂಟಿವ್ 8ಅಲ್ಲಿರೋದು 7,100ಇಂದ 10,100 ರುಪೀಸ್ ಆಗಿರುತ್ತೆ ಕರೆಂಟ್ ಸ್ಯಾಲ್ರಿ. ಅದು ಜಾಸ್ತಿಯಾಗಿ 12,520ರಿಂದ 23,440 ಆಗಲಿದೆ. ಸೊ NE9 ಅವರು 7,800ರಿಂದ 10,100 ರೂಪಾಯಿವರೆಗೆ ಕರೆಂಟ್ ಸ್ಯಾಲ್ರಿ ಇರೋದು ಜಾಸ್ತಿಯಾಗಿ 13,600ರಿಂದ 25,420 ಆಗುತ್ತೆ.
ಸೊ ಎನಿ 10 ಅಂದರೆ ನಾನ್ ಎಕ್ಸಿಕ್ಯೂಟಿವ್ 10ಅಲ್ಲಿರೋರು 8,570 12,245 ಇರುತ್ತೆ ಕರೆಂಟ್ ಸ್ಯಾಲ್ರಿ. ಸೊ ಅದು ಜಾಸ್ತಿಯಾಗಿ 14,900 27,850 ಆಗುತ್ತೆ. ಸೊ ಇದು ಎನಿ 10 ಮತ್ತು 11ಗೆ ಕರೆಂಟ್ ಇವಾಗ ಸೇಮ್ ಇದೆ. ಬಟ್ ನೆಕ್ಸ್ಟು 7th ಪೇ ರಿವಿಷನ್ ಆದಾಗ 11ಅಲ್ಲಿರೋರಿಗೆ 16,370 30,630 ಆಗಲಿದೆ ಸ್ಯಾಲ್ರಿ. ಮತ್ತು ಎನಿ 12 ಅಂದರೆ ನಾನ್ ಎಕ್ಸಿಕ್ಯೂಟಿವ್ 12ಅಲ್ಲಿರೋರಿಗೆ ಇವಾಗ 9,200 13,200 ಸ್ಯಾಲ್ರಿ ಸಿಗ್ತಿರುತ್ತೆ. ಅದು ಜಾಸ್ತಿಯಾಗಿ 16,390 33,830 ಆಗಲಿದೆ ಸ್ಯಾಲ್ರಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೀವು ಈ ವಿಡಿಯೋ ಸ್ಕ್ರೀನ್ಶಾಟ್ ತಗೊಂಡು ನೋಡ್ಕೊಳ್ಬೋದಾಗಿದೆ. ನಿಮ್ಮದು ರೇಂಜ್ ಯಾವುದ್ರಲ್ಲಿ ಬರುತ್ತೋ ಅದರ ಪ್ರಕಾರ ಎಷ್ಟು ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅಂತ. ಹಾಗೆ ನಿಮ್ಮ ಕೊಲೀಗ್ಸ್ ಯಾರ್ಯಾರಿದ್ರೆ ನಿಮ್ಮ ಜೊತೆ ವರ್ಕ್ ಮಾಡೋರು ಕೂಡ ಈ ವಿಡಿಯೋ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.